ಗೈಸ್ ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ಸೊ ಇದು 113ನೇ ವಿಡಿಯೋ. ಓಕೆ, ಸೊ ಆಲ್ರೆಡಿ ನಾನು 112 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಆದಷ್ಟು ಬೇಗ ಹೋಗಿ ನೋಡಿ ಆಯ್ತಾ. SSLC PUC ITI ಕ್ವಾಲಿಫಿಕೇಶನ್ ಜಾಬ್ಸನ್ನು ನಾನು ಸುಮಗಿರಿ ಜಾಬ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಡಿಗ್ರಿ ಮೇಲಿನ ಜಾಬ್ಸನ್ನು ನಾನು ಸುಮಗಿರಿ ಡಿಗ್ರಿ ಜಾಬ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಸೊ ಎರಡು ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸಲ್ಲಿ ಇದೆ. ಸೊ ಎರಡನ್ನು ಹೋಗಿ ನೋಡಿ ಆಯಿತಾ. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಿ ನೋಡಿ ಟೀ ಮತ್ತೆ ಕಾಫಿ ಮೇಕರ್ ಬೇಕು, ಸಪ್ಲೈಯರ್ ಬೇಕು. ಓಕೆ, ಎಲ್ಲಾನು ಕೂಡ SSLC PUC ITI ಕ್ವಾಲಿಫಿಕೇಶನ್ ಅದು. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಸಪ್ಲೈಯರ್ ಕೂಡ ಬೇಕು, ನಂಬರ್ ಕೊಟ್ಟಿದ್ದಾರೆ ಆಯ್ತಾ. ನೆಕ್ಸ್ಟ್ ನೋಡಿ ಹೌಸ್ ಕೀಪಿಂಗ್ ಸ್ಟಾಫ್ ಬೇಕು, ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನೋಡಿ ವೇಟರ್ ಬೇಕು, ಕೌಂಟರ್ ಬಾಯ್ ಬೇಕು, ಕಿಚನ್ ಹೆಲ್ಪರ್ ಬೇಕು, ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ತುಂಬಾ ಜಾಬ್ ಇರುವಂತಹ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆದಷ್ಟು ಬೇಗ ಹೋಗಿ ನೋಡಿ. ಓಕೆ, ಗುಡ್ ಸ್ಯಾಲರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನೋಡಿ ಇನ್ನೊಂದು ಕಡೆ ಕ್ಯಾಪ್ಟನ್ ಬೇಕು, ಸ್ಟೋರ್ ಕೀಪರ್ ಬೇಕು, ಬಾಯ್ಸ್ ಮತ್ತೆ ಗರ್ಲ್ಸ್. ಓಕೆ, ಸೊ ಸ್ಟೋರ್ ಕೀಪರಿಗೆ ಕಂಪ್ಯೂಟರ್ ನಾಲೆಜ್ ಇರ್ಬೇಕಂತ ಹೇಳಿದ್ದಾರೆ. ಸೊ ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಫ್ರೀ ಫುಡ್ ಅಕಾಮಿಡೇಷನ್ ಕೂಡ ಉಂಟು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಗಾರೇಜ್ ನೋಡಿ ಇನ್ನೊಂದು ಗಾರೆ ಕೆಲಸ ಇದ್ರೆ ಹೇಳಿ ಅಂತ ಹೇಳಿದ್ರು. ಸೊ ಕಮೆಂಟ್ ಮಾಡಿದ್ರು ನಿನ್ನೆ, ಗಾರೆ ಕೆಲಸ ಇದ್ರೆ ಹೇಳಿ ಅಂತ. ಸೊ ಇದರಲ್ಲಿ ಇದೆ ಆಯ್ತಾ. ಸೊ ಪೇಷನ್ಸ್ ಇಂದ ನೋಡಿ. ಮೆಷಿನರಿ ಮಾರ್ಕೆಟಿಂಗ್ ಸ್ಟಾಫ್ ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಹೌಸ್ ಕ್ಲೀನಿಂಗ್ ಮತ್ತೆ ಕುಕಿಂಗ್ ಫಿಮೇಲ್ ಬೇಕು, ಕುಕಿಂಗ್ ಬಗ್ಗೆ ನಾಲೆಜ್ ಇರುವವರು. ಸೊ 22,000 ಸಂಬಳ ಉಂಟು, ಅಡಿಗೆ ಮಾಡಿ ಹಾಕ್ಲಿಕ್ಕೆ ಆಯ್ತಾ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನೋಡಿ ಗಾರೆ ಕೆಲಸ ಇದ್ರೆ ಹೇಳಿ ಅಂತ ಹೇಳಿದ್ರು. ಸೊ ಇಲ್ಲಿ ನೋಡಿ ಮಸಾನ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಗಾರೆ ಕೆಲಸ ಆಯ್ತಾ. ಸೊ ಗಾರೆ ವರ್ಕ್ ಅಂತ ಕೊಟ್ಟಿದ್ದಾರೆ. ಎಲೆಕ್ಟ್ರಿಷಿಯನ್ ಬೇಕು, ಟೈಲ್ಸ್ ವರ್ಕರ್ ಬೇಕು, ವೆಲ್ಡರ್ ಬೇಕು, ಹೆಲ್ಪರ್ ಬೇಕು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಮತ್ತೆ ಸೀವಿಂಗ್ ಮೆಷಿನ್ ರಿಪೇರ್ ಟೆಕ್ನಿಷಿಯನ್ ಅಂತ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಸರ್ವಿಸ್ ಟೆಕ್ನಿಷಿಯನ್ ಅಂತ. ಸೊ ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ಹೇಳಿದ್ದಾರೆ. ಸೊ ಗಾರೆ ಕೆಲಸ ಇದ್ರೆ ಹೇಳಿ ಅಂತ ನನಗೆ ತುಂಬಾ ಸಲಿ ಕಮೆಂಟ್ ಬರ್ತಾ ಇತ್ತು. ಬಟ್ ಅದು ನನಗೆ ಸರ್ಚ್ ಮಾಡ್ತಾ ಇದೆ, ಸಿಕ್ಕಿರ್ಲಿಲ್ಲ. ಸೊ ಇವಾಗ ಸಿಕ್ಕಿದೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಸೊ ನೀವು ಯಾವ ತರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಗಾರೆ ಕೆಲಸದ್ದು ಯಾರು ಕೇಳ್ತಾ ಇದ್ರಿ, ಸೊ ನೀವು ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ಸೊ ಕುಂದಾಪುರದಲ್ಲಿರುವಂತಹ ವೇಕೆನ್ಸಿ ಇದು. ಫ್ರೀ ಫುಡ್ ಮತ್ತೆ ಅಕಾಮಿಡೇಷನ್ ಇರಬೇಕು ಅಂತ ಹೇಳಿದ್ರು. ಸೊ ಇಲ್ಲಿ ವಸತಿ ಊಟ ಉಚಿತ ಅಂತ ಇಲ್ಲಿ ಮೆನ್ಷನ್ ಮಾಡಲಿಲ್ಲ. ಬಟ್ ನೀವು ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಸೊ ಬೆನಿಫಿಟ್ಸ್ ಅಲ್ಲಿ ಏನು ಮೆನ್ಷನ್ ಮಾಡಲಿಲ್ಲ ಅವರು. ಸೊ ಈ ತರ ಗಾರೆ ಕೆಲಸ ಇದೆ, ಬಟ್ ಊಟ ವಸತಿ ಉಚಿತ ಉಂಟಾ ಅಂತ ನಂಗೆ ಕೂಡ ಗೊತ್ತಿಲ್ಲ. ಇದರಲ್ಲಿ ಮೆನ್ಷನ್ ಮಾಡಲಿಲ್ಲ. ಓಕೆ, ಸೊ ಕಾಲ್ ಮಾಡಿ ಕೇಳಿ ಆಯ್ತಾ. ನೋಡಿ ಪರೋಟಾ ಚೆಫ್ ಅಂತ ಕೊಟ್ಟಿದ್ದಾರೆ, ಪರೋಟಾ ಚೆಫ್ ಅಸಿಸ್ಟೆಂಟ್. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ಹೇಳಿದ್ದಾರೆ. ಉಡುಪಿಯಲ್ಲಿರುವಂತಹ ವೇಕೆನ್ಸಿ ಇದು. ಓಕೆ, ಸೊ 2 ನಂಬರ್ ಕೊಟ್ಟಿದ್ದಾರೆ ಗೈಸ್, ಕಾಲ್ ಮಾಡಿ. ನೋಡಿ ಸೆಕ್ಯೂರಿಟಿ ಗಾರ್ಡ್ ಬೇಕು. ಸೊ ಎಲ್ಲಿ ಅಂತ ಪ್ಲೇಸ್ ಮೆನ್ಷನ್ ಮಾಡಲಿಲ್ಲ. ಸೊ ಎಷ್ಟು ಡೀಟೇಲ್ ಕೊಟ್ಟಿರ್ತಾರೆ ನಾ ಅಷ್ಟು ಹಾಕ್ತೀನಿ ಆಯ್ತಾ. ಸೊ ಕಾಲ್ ಮಾಡಿ ಆಯ್ತಾ. 2 ನಂಬರ್ ಕೊಟ್ಟಿದ್ದಾರೆ. ನೋಡಿ ಹೌಸ್ ಕೀಪಿಂಗ್ ಫಿಮೇಲ್ ಬೇಕು, ಮತ್ತೆ ಕಾಲ್ ಸೆಂಟರ್ ಸ್ಟಾಫ್ ಮೇಲ್ ಬೇಕು, ಸೆಕ್ಯೂರಿಟಿ ಗಾರ್ಡ್ ಮೇಲ್ ಅಥವಾ ಫಿಮೇಲ್ ಅಂತ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಶಾಂತಿನಗರ್ ಹಾಸ್ಟೆಲ್ ಅಂತ ಕೊಟ್ಟಿದ್ದಾರೆ, ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಓಕೆ, ಸೊ ಇಷ್ಟು ನಂಬರ್ಸ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಕಾಲ್ ಮಾಡಿ. ಹಾಗೆ ನಿನ್ನೆ ಕಮೆಂಟ್ ಅಲ್ಲಿ ಗಾರೆ ಕೆಲಸಕ್ಕೆ ಕೇಳ್ತಾ ಇದ್ರಲ್ವಾ, ಸೊ ಇದರಲ್ಲಿ ಇದೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ಸೊ ವಸತಿ ಊಟ ಉಚಿತ ನನಗೆ ಗೊತ್ತಿಲ್ಲ. ಸೊ ನೀವು ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಹೋಮ್ ಕೇರ್ ಬೇಕು, ಮತ್ತೆ ಪೇಷಂಟ್ ಅನ್ನ ಕೇರ್ ಮಾಡ್ಲಿಕ್ಕೆ, ಮತ್ತೆ ಮನೆ ಕೆಲಸಕ್ಕೆ ಬೇಕು ಮಂಗಳೂರಿನಲ್ಲಿ. ಸೊ 2 ನಂಬರ್ ಕೊಟ್ಟಿದ್ದಾರೆ, ಕಾಲ್ ಮಾಡಿ. ನೋಡಿ ಹೋಮ್ ನರ್ಸ್ ಬೇಕು, ಮನೆ ಕೆಲಸಕ್ಕೆ, ಮತ್ತೆ ಮೆಟರ್ನಿಟಿ ಕೇರ್ ಅಂತ ಕೊಟ್ಟಿದ್ದಾರೆ. ಸೊ ಸೇಮ್ ಜಾಬ್ ಇದ್ರೂ ಕೂಡ ಡಿಫ್ರೆಂಟ್ ಕಡೆ ಇರುತ್ತೆ, ಮತ್ತೆ ಬೇರೆ ಬೇರೆ ನಂಬರ್ ಇರುತ್ತೆ ಆಯ್ತಾ. ಸೊ ರಿಪೀಟ್ ಅದನ್ನು ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ ಆಯ್ತಾ. ನೆಕ್ಸ್ಟ್ ನೋಡಿ ಅಡಿಗೆ ಮಾಡ್ಲಿಕ್ಕೆ ಹೌಸ್ ಮೇಡ್, ಬೇಬಿನ ಕೇರ್ ಮಾಡ್ಲಿಕ್ಕೆ, ಮೆಟರ್ನಿಟಿ ಕೇರ್ ಟೇಕರ್, ಎಲ್ಡರ್ ಕೇರ್ ಟೇಕರ್, ಮತ್ತೆ ಪೇಷಂಟ್ ಅನ್ನ ಕೇರ್ ಮಾಡ್ಲಿಕ್ಕೆ. ಓಕೆ, ಸೊ ಬಾಣತಿಯನ್ನು ಮತ್ತೆ ವಯಸ್ಸಾದವ್ರನ್ನ ಮತ್ತೆ ಪೇಷಂಟ್ ಅನ್ನ ಕೇರ್ ಮಾಡ್ಲಿಕ್ಕೆ ಆಯ್ತಾ. ಬೆಂಗಳೂರಲ್ಲಿ ಇರುವಂತಹ ವೇಕೆನ್ಸಿ ಇದು. ಸೊ 2 ನಂಬರ್ ಕೊಟ್ಟಿದ್ದಾರೆ, ಕಾಲ್ ಮಾಡಿ. ನೋಡಿ ಡಾಟಾ ಎಂಟ್ರಿ ಜಾಬ್ ಇದೆ. ಸೊ ಡಾಟಾ ಎಂಟ್ರಿ ಜಾಬ್ ಇದ್ರೆ ಹೇಳಿ ಅಂತ ಹೇಳಿದ್ರು. ಸೊ ಡಾಟಾ ಎಂಟ್ರಿ ಇದೆ, ಪ್ಯಾಕಿಂಗ್ ಇದೆ, SMS ವರ್ಕ್ ಫ್ರಮ್ ಹೋಮ್ ಜಾಬ್ ಇದು. ಸೊ ಮನೆಯಿಂದಲೇ ಮಾಡುವಂತ ಕೆಲಸ ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ 20ರಿಂದ 25,000 ಸಂಬಳ ಇದೆ ಗೈಸ್. ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಹಿಂದಿನ ವಿಡಿಯೋದಲ್ಲಿ ತುಂಬಾ ಜಾಬ್ಸ್ ಇದೆ. ಹಿಂದಿನ ವಿಡಿಯೋದಲ್ಲಿ ತುಂಬಾ ಜಾಬ್ಸ್ ಇದೆ. ಸೊ ಅದನ್ನ ಬೇಗ ನೋಡಿ ಆಯ್ತಾ. ನೋಡಿ SSLC PUC ಡಿಗ್ರಿ ಆದವರಿಗೆ ಇಲ್ಲಿ ಜಾಬ್ ಇದೆ ಅಂತ ಹೇಳಿದ್ದಾರೆ. ಸೊ ನಿಮ್ದೇನು ಕ್ವಾಲಿಫಿಕೇಶನ್ ಆಗಿದೆ ಈ ನಂಬರಿಗೆ ಕಾಲ್ ಮಾಡಿ ಹೇಳಿ. ಓಕೆ, ನೋಡಿ ಟೀಮ್ ಲೀಡರ್ ಬೇಕು, ಮತ್ತೆ ವರ್ಕ್ ಫ್ರಮ್ ಹೋಮ್, ಟೆಲಿಕಾಲಿಂಗ್ ಅಂತ ಕೊಟ್ಟಿದ್ದಾರೆ. ಸೊ 10th ಡಿಗ್ರಿ, ಮತ್ತೆ ರಿಟೈರ್ಡ್ ಪರ್ಸನ್, ಮ್ಯೂಚುವಲ್ ಫಂಡ್ ಏಜೆಂಟ್, ಇನ್ಶೂರೆನ್ಸ್ ಏಜೆಂಟ್. ಸೊ ಈ ತರ ಇವರೆಲ್ಲ ಕಾಲ್ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಏನಂತ ಫುಲ್ ಡೀಟೇಲ್ ಕೇಳ್ಕೊಳ್ಳಿ ಆಯ್ತಾ. ಕುಕ್ ಬೇಕು, ಹೌಸ್ ಮೇಡ್ ಬೇಕು, ಬೇಬಿನ ಕೇರ್ ಮಾಡ್ಲಿಕ್ಕೆ, ಮತ್ತೆ ಮೆಟರ್ನಿಟಿ ಕೇರ್ ಟೇಕರ್, ಎಲ್ಡರ್ ಕೇರ್ ಟೇಕರ್, ಮತ್ತೆ ಪೇಷಂಟ್ ಅನ್ನ ಕೇರ್ ಮಾಡ್ಲಿಕ್ಕೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನಂಬರ್ ಉಂಟು ನೋಡಿ. PUC ITI ಎನಿ ಡಿಗ್ರಿ. ಓಕೆ, ಸೊ 18ರಿಂದ 96,000 ಸಂಬಳ ಉಂಟು. ಸೊ ನಿಮ್ದೇನು ಕ್ವಾಲಿಫಿಕೇಶನ್ ಆಗಿದೆ ಹೇಳಿ. MNC ಕಂಪನಿ ಇರುವಂತ ವೇಕೆನ್ಸಿ ಇದು. ಫ್ರೀ ಫುಡ್, ಫ್ರೀ ಅಕಾಮಿಡೇಷನ್ ಅಂತ ಕೊಟ್ಟಿದ್ದಾರೆ. ಓಕೆ,
ನೆಕ್ಸ್ಟ್ ನೋಡಿ, ಲೋನ್ ಅಸಿಸ್ಟೆಂಟ್ ಬೇಕು, ಕನಿಷ್ಠ 1 ವರ್ಷ ಅನುಭವ ಲೋನ್ ಅಲ್ಲಿ ಅಂತ ಹೇಳಿದ್ದಾರೆ. ಸೊ ಇದೊಂದು ಡಿಗ್ರಿ ಮೇಲೆ ಇರುವಂತಹ ವೇಕೆನ್ಸಿ ಇದು. ಸೊ ಫುಲ್ ಡಿಗ್ರಿ ಮೇಲೆ ಇರುವಂತಹ ವೇಕೆನ್ಸಿನ ನಾನು ಸುಮಗಿರಿ ಡಿಗ್ರಿ ಜಾಬ್ಸ್ ಅಲ್ಲೇ ಹಾಕ್ತೀನಿ. ಸೊ ಅಲ್ಲಿ ಕೂಡ ತುಂಬಾ ಜಾಬ್ಸ್ ಇದೆ ಡಿಗ್ರಿ ಮೇಲೆ ಇರುವಂತದ್ದು. ಸೊ ಸುಮಗಿರಿ ಡಿಗ್ರಿ ಜಾಬ್ಸ್ ಅನ್ನ ಆದಷ್ಟು ಬೇಗ ವಿಸಿಟ್ ಮಾಡಿ. ಓಕೆ, ಸೊ ಇದು ಡಿಗ್ರಿ ಮೇಲೆ ಇರುವಂತದ್ದು, ನಾನು ಆ ಚಾನಲ್ ಅಲ್ಲಿ ಹಾಕ್ತೀನಿ. ಓಕೆ, ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ನೆಕ್ಸ್ಟ್ ನೀವು ಯಾವ ಥರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಸೊ ನೀವು ಅಂದರೆ ನನಗೆ ನೆನಪು ಹೋಗಿರುತ್ತೆ, ನೀವು ಮತ್ತೆ ಮತ್ತೆ ಕಮೆಂಟ್ ಮಾಡಿದರೆ ನನಗೆ ಗೊತ್ತಾಗುತ್ತಲ್ವಾ. ಸೊ ಯಾವ ಥರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ನಾನು ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಬಂದು ಆವಾಗ ನೋಡ್ಬೋದು. ಓಕೆ, ಸೊ ತುಂಬ ಜನ ಕಮೆಂಟ್ ಮಾಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸೊ ಇಲ್ಲಿ ಲಿಸ್ಟಲ್ಲಿ ಇರುವುದಿಲ್ಲ, ಅದಕ್ಕೆ ಹೇಳಿದೆ ಆಯಿತಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೆಕ್ಸ್ಟ್ ವಿಡಿಯೋನ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಬಂದು ನೋಡ್ಬೋದು. ಓಕೆ, ಸೊ ಹಿಂದಿನ ವಿಡಿಯೋದಲ್ಲಿ ತುಂಬಾ ಜಾಬ್ಸ್ ಇದೆ. ಸೊ ಇವತ್ತು ನನಗೆ ಇಷ್ಟೇ ಜಾಬ್ಸ್ ಇದ್ದದ್ದು. ಸೊ ಇವತ್ತು 18 ಜಾಬ್ಸ್ ಇತ್ತು. ಸೊ ಹಾಗಾಗಿ SSLC PUC ITI ಮೇಲೆ, ಸೊ ಡಿಗ್ರಿ ಮೇಲೆ ಇರುವಂತಹ ಜಾಬ್ಸ್ ಅನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ನೋಡಿ ಆಯ್ತಾ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅದ್ರ ಜೊತೆಗೆ ಯಾವ ಥರ ಜಾಬ್ನ ಸರ್ಚ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಮೊಬೈಲಿಗೆ ಬಂದ ಹಾಗೆ ಬೇರೆಯವ್ರ ಮೊಬೈಲಿಗೆ ಹೋಗುತ್ತೆ ಆಯ್ತಾ. ಸೊ ಪಾಸ್ ಮಾಡಿ ನಂಬರನ್ನು ನೋಟ್ ಮಾಡ್ಕೊಳ್ಳಿ. ಸೊ ತುಂಬ ಸ್ಪೀಡ್ ಆಗ್ತಾ ಇದೆ ಅಂತ ಹೇಳಿದರು, ಅಂದರೆ ನಾನು ಕೂಡ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೇನೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಫಾಸ್ಟ್ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ ಆಯಿತಾ ನಂಬರ್ನ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ.